ಯಾರ್ಯಾರೋ ಹೇಳಿದ್ರೆ ಆ ಮಹಿಮೆಗೆ ತೂಕ ಇಲ್ಲ. ಅದನ್ನು ನೋಡಿದವರು ತಿಳಿದವರು ಅವ್ರು ಯಾರಂದ್ರೆ ನಮ್ಮ ವಾದೀಂದ್ರ ಶ್ರೀಮತ್ ಚರಣರು. ಎಂಥ ಅದ್ಭುತವಾದ ಮಹಿಮೆ, ರಾಯರ ಮಹಿಮೆ ಹೇಳಿ ಅಂದರೆ ಅವ್ರ ಕಂಠ ಬಿಗಿದು ಬರುತ್ತೆ, ಕಣ್ಣಲ್ಲಿ ಆನಂದ ಬಾಷ್ಪ ತುಂಬತ್ತೆ, ಮೈ ಕೂದಲು ರೋಮಾಂಚನವಾಗಿ ನಿಮಿರಿ ನಿಲ್ಲತ್ತೆ. ರಾಯರು ಅನ್ನೋ ಒಂದು ಶಬ್ದವೇ ಅವ್ರಿಗೆ ಅದ್ಭುತವಾದ ಒಂದು ಶಕ್ತಿಯನ್ನ ತುಂಬುವಂಥದ್ದು. ಅಂತ ವಾದೀಂದ್ರ ತೀರ್ಥರಿಂದ ರಚಿತವಾದ ಗುರುಗುಣದ ಮಹಿಮೆ. ಅವರು ಒಂದು ಮಾತನ್ನು ಮಾತ್ರ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ನಾಲ್ಗೆ ಕ್ಲೀನ್ ಆಗಬೇಕಾದ್ರೆ, ನನ್ನ ನಾಲ್ಗೆಯಲ್ಲಿ ರಾಯರು ಬರೆದ ಗ್ರಂಥವನ್ನ ಹೇಳಬೇಕಾದ್ರೆ, ಅವರು ರಾಯರನ್ನ ಏನು ಕೊಂಡಾಡಿದ್ದಾರೆ ಅದನ್ನು ನನ್ನ ನಾಲ್ಗೆಯಲ್ಲಿ ಹೇಳಬೇಕು ಅಂತ ಹೇಳ್ತೇನೆ. ಈಗಾಗಲೇ ಹೇಳಿ ಆಗಿದೆ, ಆದ್ರೆ ಅವರು ವರ್ಣನೆ ಮಾಡ್ತಾ ಅಂತಾರೆ, ಅವರ ಗ್ರಂಥದ ಬಗ್ಗೆ ಅವರ ಪರಿಚಯ ಮಾಡ್ತಾ. ರಾಯರ ಹೆಸರನ್ನ ರಾಯರು ಅಂತ ಕರೆದ್ರೆ ರಾಯರು ಖುಷಿ ಆಗಲ್ಲಂತೆ. ರಾಯರ ಹೆಸರನ್ನ ಪರಿಮಳಾಚಾರ್ಯ ಅಂದ್ರೆ ಭಾರಿ ಖುಷಿ, ಪರಿಮಳಾಚಾರ್ಯ ಅಂದ್ರೆ ರಾಯರ ಖುಷಿ, ಪರಿಮಳ ಅಂದ್ರೆ ರಾಯರ ಖುಷಿ. ಜ್ಞಾನಿಗಳಿಗೆಲ್ಲ ಖುಷಿ ಕೊಟ್ಟ ಗ್ರಂಥ ಪರಿಮಳ. ಆ ಹೆಸರಿನಿಂದಲೇ ಅವರನ್ನು ಕರಿಬೇಕು.